ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ VD35 ನ್ಯೂಸ್. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಪ್ರತಿಯೊಂದು ಮನೆಯ ಮುಖ್ಯಸ್ಥ, ಆ ಮುಖ್ಯಸ್ಥ ಅಂದ್ರೆ ಯಜಮಾನ. ಆ ಯಜಮಾನ ಸರಿಯಾಗಿದ್ರೆ ಆ ಮನೆತನ ಹೇಗಿರುತ್ತೆ ಎಂಬುದನ್ನು ತಮಗೆಲ್ಲ ಗೊತ್ತಿದೆ. ಏಕೆ ಈ ಮಾತನ್ನು ನಾನು ಹೇಳ್ತಿದ್ದೀನಿ ಅಂದ್ರೆ, ಪ್ರತಿಯೊಂದು ಕಚೇರಿ ಆಗಲಿ, ಪ್ರತಿಯೊಂದು ಯಾವುದೇ ಒಂತಹ ಕಾರ್ಖಾನೆ ಆಗಲಿ ಅಥವಾ ಸರ್ಕಾರಿ ಆಸ್ಪತ್ರೆ ಆಗಲಿ, ಅಲ್ಲಿ ಒಬ್ರು ಮುಖ್ಯಸ್ಥರಿರ್ತಾರೆ. ಆದರೆ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಸಮುದಾಯ ಆರೋಗ್ಯ ಕೇಂದ್ರ ಮನ್ನೆಕೇಳಿಯಲ್ಲಿ ವ್ಯವಸ್ಥೆ ಯಾವ ತರ ಇದೆ ವೀಕ್ಷಕರೇ, ಒಂದು ತಿಂಗಳ ಕೆಳಗಡೆ ನಾವು ಅಲ್ಲಿ ಒಂದು ಸುದ್ದಿ ಮಾಡಿದ್ದೀವಿ. ಅಲ್ಲಿ ಯಾವ್ಯಾವ ತರಹದ ಒಂದು ಹದಗೆಟ್ಟಿದೆ ಎಂಬುದನ್ನು ನಾವು ನಿಮಗೆ ಮೊದಲು ವಿಡಿಯೋದಲ್ಲಿ ತೋರಿಸಿದ್ದೀವಿ. ಇವತ್ತು ಸಹ ನಾವು ಮನ್ನೆಕೇಳಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ನಿಜಕ್ಕೂ ಅಲ್ಲೇನು ಮನುಷ್ಯರು ಇರ್ತಾರ, ಏನ್ ಪ್ರಾಣಿಗಳು ಇರ್ತಾರ, ಅವ್ರೇನ್ ಕೆಲಸ ಮಾಡೋರ ಯಾರು ಅಂತ ಗೊತ್ತಾಗಲ್ಲ. ಏಕಂದ್ರೆ ಅಲ್ಲಿ ಕೆಲಸ ಮಾಡೋರು ಯಾರೋ, ಸಾರ್ವಜನಿಕರು ಯಾರೋ ಎಂಬುದು ನಮಗೆ ಇನ್ನೂ ಸಹ ತಿಳಿದು ಬಂದಿಲ್ಲ. ಏಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ಅದರ ಮುಖ್ಯಸ್ಥರಾದವರು ಡಾಕ್ಟರ್ ನಾಗಪ್ಪ ಅವರು ಏನ್ ಮಾಡ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟ DHO ಆಫೀಸರ್ ಅವರು ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ದಕ್ಷಿಣ ಕ್ಷೇತ್ರದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ MLA ಅವರು ಏನ್ ಮಾಡ್ತಾ ಇದ್ದಾರೆ, ಜಿಲ್ಲಾ ಉಸ್ತುವಾರಿ ಅವರು ಏನ್ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನಿಜಕ್ಕೂ ಗಮನಿಸಿದರೆ ನೀವು ಅಲ್ಲಿ ನೋಡಬಹುದು. ಇವತ್ತಿನ ಒಂದು ಚಿತ್ರ ಯಾವ ತರ ಅಂದ್ರೆ, ಅಲ್ಲಿನ ಸಾರ್ವಜನಿಕರಿಗೆ, ಅಲ್ಲಿನ ರೋಗಿಗಳಿಗೆ ಯಾವ ತರ ಸಮಸ್ಯೆ ಆಗ್ತದೆ ಅಂದ್ರೆ, ನಿಜಕ್ಕೂ ವೀಕ್ಷಕರೇ, ಅಲ್ಲಿ ಮೊದಲೇನು ಹೊರ ರೋಗಿಯ ಚೀಟಿ ಕೊಡ್ತಾರೆ, ಅವ್ರು ಯಾರು ಅಂತೂ ಸಹ ಗೊತ್ತಿಲ್ಲ. ಅವ್ರು ನಿಜಕ್ಕೂ ಅವ್ರು ಏನಾದ್ರು ಕೆಲಸ ಮಾಡ್ತಾ ಇದ್ದಾರಾ, ಅವ್ರಿಗೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗಿದೆಯಾ ಅಥವಾ ಹೊರಗುತ್ತಿಗೆಲ್ಲ ಅವ್ರೇನು ನೇಮಕ ಮಾಡಿಕೊಂಡಿದ್ದಾರಾ. ಆದ್ರೆ ಒಂದ್ ವೇಳೆ ಆತರ ಆದ್ರೆ ಏಕೆ ಅವರು ಜಿರಾಕ್ಸ್ ಪ್ರತಿ ಮೇಲೆ OPD ಚೀಟಿಗಳನ್ನು ಕೊಡ್ತಾ ಇದ್ದಾರೆ? ಅಲ್ಲಿ ಸರಿಯಾದ ಸಮಯಕ್ಕೆ ಡಾಕ್ಟರ್ಸ್ಗಳು ಏಕೆ ಬರೋದಿಲ್ಲ? ಅವರ ಮೇಲಧಿಕಾರಿ ಅಂದ್ರೆ ಡಾಕ್ಟರ್ ನಾಗಪ್ಪ ಅವರು ಅಲ್ಲಿ ಇರೋದಿಲ್ಲ ಏಕೆ? ಹಾಗೆ ಅಲ್ಲಿದ್ದ ಏನು ಶೌಚಾಲಯಗಳು ನಿಜಕ್ಕೂ ಯಾವ ತರದ ವೀಕ್ಷಕರಂದ್ರೆ, ಗಂಡು ಮಕ್ಕಳು ಹೇಗಾದ್ರೂ ಮಾಡಿ ಶೌಚ ಮಾಡಬಹುದಾದ್ರೆ ಹೆಣ್ಣು ಮಕ್ಕಳು ಅವರ ಅನುಭವ ಕಷ್ಟ ಏನು ಅಂತ ತಮಗೆ ಗೊತ್ತಾ? ಏಕೆಂದ್ರೆ ಅಲ್ಲಿನ ಶೌಚಾಲಯ ನೋಡಿದ್ರೆ ನಿಜಕ್ಕೂ ಒಂದು ಆಶ್ಚರ್ಯ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಅಲ್ಲಿನೇನು ವೈದ್ಯರಿದ್ದಾರೆ, ಇಂಥ ಡಾಕ್ಟರ್ ನಾಗಪ್ಪ ಅವರಿಗೆ ಅಲ್ಲಿಂದ ನಿಜವಾಗ್ಲೂ ಅಂತ ಸ್ಥಳದಿಂದ ಸಸ್ಪೆಂಡ್ ಮಾಡಬೇಕು. ಯಾಕೆ ಮಾತನ್ನು ಹೇಳ್ತಿದ್ರು ಅಂದ್ರೆ, ಒಂದು ಮನೆ ಯಜಮಾನ ತನ್ನ ಜವಾಬ್ದಾರಿ ಅವನಿಗೆ ಗೊತ್ತಿಲ್ಲ ಅಂದ್ರೆ ಅವರು ಕರ್ತವ್ಯ ನಿರ್ವಹಿಸುವಲ್ಲಿ ವಿಫಲರಾಗಿರುತ್ತಾರೆ. ನಿಜಕ್ಕೂ ವೀಕ್ಷಕರೇ, ಇದನ್ನ ನಮ್ಮ ಆರೋಗ್ಯ ಮಂತ್ರಿ ಅವರು ಸಹ ಈ ಕಡೆ ಪರಿಗಣಿಸಬೇಕು. ಹಾಗೆ ಶೈಲೇಂದ್ರ ಬೆಲ್ದಾಳೆ ಅವರು ಹಾಗೂ ಈಶ್ವರ್ ಖಂಡ್ರೆ ಅವರು ಸಹ ಈ ಕಡೆ ಪರಿಗಣಿಸಬೇಕು. ಅಲ್ಲಿನ ಸ್ಥಿತಿ ಯಾವ ತರ ಇದೆ ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇದರ ಬಗ್ಗೆ ಗ್ರೂಪ್ದವ್ರು ಇದ್ದಾರಾ ಅಥವಾ ಇಲ್ಲ? ಏಕೆಂದ್ರೆ D ಗ್ರೂಪ್ನವರು ಇವತ್ತು ನಾವು ಹೋಗದಲ್ಲಿ ಯಾರು ತರಹದ ಅಲ್ಲಿ D ಗ್ರೂಪ್ನ ಸಿಬ್ಬಂದಿಯವರು ಕಾಣಿಲ್ಲ. ಒಂದ್ ವೇಳೆ ಆ ಆಸ್ಪತ್ರೆಯಲ್ಲಿ D ಗ್ರೂಪ್ನವರು ಇದ್ದರೂ ಶೌಚಾಲಯ ಈ ತರ ಇರುತ್ತಾ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ VD35 ನ್ಯೂಸ್. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಕ್ಲೀನ್ करने वाला वाटर प्यूरिफिकेशन ಯಾವ कितना अच्छा प्योर है देखो यहाँ पर. ಅಂದ್ರೆ ಯಾವ ಟೈಮಿಗೆ ಯಾರು ಸಿಗಲ್ಲ, ಯಾರೇನು ಇದು ಲೇಟ್ ಮಷೀನ್ ಸರ್ ಅದೆಂದು ಕೊಟ್ಟಿಗೆ ಪ್ಲೇಸ್ ಯಾರು ಕೇಳಾರಿಲ್ಲ ಹೇಳಾರಿಲ್ಲ, ಒಟ್ಟು ಯಾರು ಇದಕ್ಕಿಂತ ಮುಂಚೆಕ್ಕೆ ಒಂದ್ಸಲ ಬಂದು ಹೇಳಿದೀವಮ್ಮ, ನೆನಪದ ನಿಮಗೆ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ VD35 ನ್ಯೂಸ್. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಕ್ಲೀನ್ करने वाला वाटर प्यूरिफिकेशन ಯಾವ कितना अच्छा प्योर है देखो यहाँ पर. ಅಂದ್ರೆ ಯಾವ ಟೈಮಿಗೆ ಯಾರು ಸಿಗಲ್ಲ, ಯಾರೇನು ಇದು ಲೇಟ್ ಮಷೀನ್ ಸರ್ ಅದೆಂದು ಕೊಟ್ಟಿಗೆ ಪ್ಲೇಸ್ ಯಾರು ಕೇಳಾರಿಲ್ಲ ಹೇಳಾರಿಲ್ಲ, ಒಟ್ಟು ಯಾರು ಇದಕ್ಕಿಂತ ಮುಂಚೆಕ್ಕೆ ಒಂದ್ಸಲ ಬಂದು ಹೇಳಿದೀವಮ್ಮ, ನೆನಪದ ನಿಮಗೆ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ VD35 ನ್ಯೂಸ್. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಮನ್ನೆಕೇಳಿಯ ಕೇಂದ್ರ ಬಿಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇದಕ್ಕಿಂತ ಕಳೆದ ಒಂದು ತಿಂಗಳ ಕೆಳಗೆ ನಾವು ಒಂದು ಸುದ್ದಿ ಮಾಡಿದ್ದೀವಿ. ಯಾಕಂದರೆ ಈ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಯಾವ್ಯಾವ ತರಹದ ಒಂದು ಸಮಸ್ಯೆ ಇಲ್ಲಿ ಜನರಿಗೆ ಆಗ್ತಾ ಇದೆ, ಆದರೂ ಇಲ್ಲಿ ಏನು ಸುಧಾರಣೆ ಬರ್ತಾ ಇಲ್ಲ. ಅದಕ್ಕೆ ಕಾರಣ ಬಹುಶಃ ಕುಟುಂಬ ಕಲ್ಯಾಣ ಅಧಿಕಾರಿ ಬೀದರ್ ಅವರು ಅಂತ ಹೇಳಬಹುದು. ಇಲ್ಲಿನ ಅಡ್ಮಿನಿಸ್ಟ್ರೇಟರ್ ಯಾರು ಡಾಕ್ಟರ್ ನಾಗಪ್ಪ ಅಂತ, ಅವರು ಸಹ ನಾವೀಗ ಸತತ ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ, ಅವರು ಸಹ ಯಾರೂ ಕಾಣ್ತಾ ಇಲ್ಲ. ಇಲ್ಲಿ ರೋಗಿಗಳಿಗೆ ಏನು ಹೊರ ರೋಗಿಗಳ ಏನು ಚಿಟ್ಟಿ ಕೊಡ್ತಾರೆ, ಅದು
ಜಿರಾಕ್ಸ್ ಮಾಡಿದ ಒಂದು ನಕಲಿ ಪತ್ರ ಮಾತ್ರ ಜಿರಾಕ್ಸ್ ಮಾಡ್ತಾರೆ ಕೊಡ್ತಾರೆ. ಇದರ ದುಡ್ಡು ಬರೋದು ಏಕೆ ಹೊಡಿತಾ ಇದ್ದಾರೆ? ಸರ್ಕಾರಕ್ಕೆ ಕಣ್ಣು ಹಾಕುವಂಥ ಕೆಲಸ ಇಲ್ಲಿ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಎಷ್ಟೋ ಜನ ಸಿಬ್ಬಂದಿಗಳನ್ನ ನಾವು ನೋಡಿದ್ದೀವಿ. ಏನು ಅವರು ಸರ್ಕಾರಿ ನೌಕರಸ್ತಾರ, ಏನು ಹೊರ ಗುತ್ತಿಗೆ ನೌಕರಸ್ತಾರ ಗೊತ್ತಿಲ್ಲ. ಯಾಕಂದರೆ ಅವ್ರ ಕೊರಳಲ್ಲಿ ಯಾವುದೇ ಥರ ಒಂದು ಗುರುತಿನ ಚೀಟಿಯೂ ಇಲ್ಲ, ಹಾಗೆ ಮೈ ಮೇಲೆ ಏನದ ಯೂನಿಫಾರ್ಮ್ನೂ ಇಲ್ಲ. ಹಾಗೆ ನಿಮಗೆ ತೋರಿಸ್ತೀವಿ ನಾವು ಇಲ್ಲಿನ PNC ವಾರ್ಡ್ನಲ್ಲಿ ಒಂದು ಶೌಚಾಲಯದ ಸ್ಥಿತಿ ಯಾವ ಥರ ಆಗಿದೆ ಎಂಬುದನ್ನು, ಹಾಗೆ ಕ್ಯಾಜುಯಾಲಿಟಿಯಲ್ಲಿ ಯಾವ ಥರ ಒಂದು ಸಮಸ್ಯೆ ಇದೆ, ಇಲ್ಲಿನ ಜನರು ಇಲ್ಲಿನ ಸಮಸ್ಯೆ ಬಗ್ಗೆ ಏನು ಹೇಳಿದ್ದಾರೆ ಎಂಬುದನ್ನು ನಾವು ನಿಮ್ಮನ್ನು ತೋರಿಸ್ಕೊಂಡು ಬರ್ತೀವಿ. ನೋಡ್ಕೊಂಡು ಬನ್ನಿ. ಸ್ಟಾಪ್ ಮಷೀನ್ ಸರ್ ಅದೆಂದು ಕೊಟ್ಟಿಗೆ ಪ್ಲೇಯರ್ ಯಾರು ಕೇಳಾರಿಲ್ಲ ಹೇಳಾರಿಲ್ಲ. ಒಟ್ಟು ಯಾರು ಹೇಳಲ್ಲ ಕೇಳಲ್ರು. ಸ್ವಲ್ಪ ಏನಾಯ್ತು ಅಂದ್ರೆ ಅವ್ರು ಬೀದರ್ಕೆ ಬರೀತಾರೆ ಬರೀ. ಬಾರಲ್ಲಿ ಬೀದರ್ಗೆ ಹೋಗ್ಬೇಕಿಲ್ಲ, ಡಾಕ್ಟರ್ಸ್ ಎಲ್ಲ ಏನು ಮಾಡ್ಲತ್ತಾರ? ಹೋಗ್ಬೇಕು ಆ ಕಡೆ ಜೀವ ಕೊಟ್ಟು ಬರ್ಬೇಕು ಮುಂದಕ್ಕೆ ಹೋಗಿ. ಅದಕ್ಕೆ ಬಿಟ್ಟು ಹೊರತ ಏನು ಮಾಡಪ್ಲೇ ಆದ್ರೆ ಏನು ಕೇರ್ ಮಾಡ್ಲತ್ತಿಲ್ಲ, ಏನು ಕೇರ್ ಮಾಡೋದಿಲ್ಲ. ದವಾಖಾನಿದವ್ರು ಏನು ಲೆಕ್ಕದ ತಗೊಂಬಲ್ಲ ಯಾರಿಗೆ. ತಮ್ಮ ಹೆಸರು? ನನ್ನ ಹೆಸರು ಶ್ರೀಮಂತ್ ಸರ್. ಶ್ರೀಮಂತ್ क्या बोले? बहुत कंडीशन क्या भी नहीं है यहाँ पे. ऐसा ना? बहुत ये है यहाँ पे. तो बराबर कोई भी डॉक्टर कोई भी नहीं देखते ना? यहाँ 1 बज गया, 2 बजे खाना खाने के लिए है ना टाइम. जी तो उन्होंने क्या करते 12 बजे चले जाते हैं से. हाँ. और कितने बजे आते हैं अंदाजा? आते हैं फिर 3 साढ़े 3 बजे आते. देखो ऐसा नहीं तो पेशेंट लोग क्या करना चाहिए? पेशेंट लोग खाली जब देख लेते बैठना, उनको 4 बज जाते कभी कभी आने लोग. आने के बाद केयर भी बराबर नहीं करते. वो भी करे तो करे, नहीं तो वो भी नहीं सर. ऐसा नहीं? ऐसा है लोगों के पास. कितने बार हुआ आप? तो फिर आप आए तो क्या मजबूर में? ऐसे लगता है. ಹಾ, ಇಲ್ಲಿ ತೋರ್ಸಕ್ ಬಂದ್ರೆ ಏನಂತಾರ ಡಾಕ್ಟರು? ಹಾ, ಮತ್ತ ಕರೆಕ್ಟ್ ನೋಡ್ತಾರ ಇಲ್ಲ ನೋಡಲ್ರು? ಆಯ್ತು. ACDC विभाग का समस्या क्या है? क्या है, पूरा गंदगी रहती सर. यहाँ जाने आता नहीं, कुछ भी नहीं, कोई साफ क्लीन करने वाले रहते नहीं, क्या भी नहीं. नहीं, क्लीन करने वाला तो यहाँ पर 3-4 लोग है ना? हाय लोगों में कोई आते नहीं, कोई क्लीन करते नहीं सर यहाँ पे. ऐसा ना? बहुत ये है यहाँ पे कंडीशन, कोई बात की भी है नहीं, कोई भी क्या भी कर सकते नहीं यहाँ पे. पुलिस वालों को भी और कोई केयर करते नहीं यहाँ पे. ऐसा क्या? हाँ, बहुत ही है यहाँ पे. इधर कोई बैठते ही नहीं ना, इधर कोई बैठते ही नहीं. ಅಂದ್ರೆ ಯಾವ ಟೈಮಿಗೆ ಯಾರು ಸಿಗಲ್ಲ, ಯಾರು ಏನು ಇದು ಕೂಡ ಲೇಟ್. ಈಗ ನೋಡ್ರಿ ಮುಂಜಾನೆ 9 ಇದು ಟೈಮ್ ಏನೋ 10 ಹಾಂ, 1ರಿಂದ ಉಳ್ಳಕ್ಕೆ ಹೋದ್ರೆ 2 ಗಂಟೆ ಬರಲಿ. ಈಗ ಮುಂಜಾನೆ ಟೈಮ್ನಾಗ ಸರ್ ನಿಮಗೆ ಇಲ್ಲಿ ಬರಾಬರ್ ಕೇರ್ ಮಾಡ್ತಾರೆ ಟೈಮಿಗೆ ಯಾರ ಇರ್ತಾರ್ರಿ? ಇಲ್ಲ ಯಾರು ದಿನ DHO ದಿನಸಲ ಫೋನ್ ಮಾಡಿ ಹೇಳಿದ್ದೇವೆ. ಅಂದ್ರೆ DHO भी ಏನು ರೆಸ್ಪಾನ್ಸ್ ಕೊಡ್ಲತ್ತಿಲ್ಲ ಅಂತಾನೆ. हाँ, DHO नहीं आते हैं, मतलब ये जो मेडिकल ऑफिसर है आते नहीं आते. ये कुछ मुझे पता ही नहीं चलता. ये नहीं जी, लोगों को ठीक नहीं है. और क्या तो छोटे मोटे तो चलो सारे बीदर भागते हो. ऐसा ना? इधर प्रॉपरली केयर नहीं करते. केयर नहीं करते. आज रात को ಯಾರು ಲ್ಯಾಬ್ ಟೆಕ್ನಿಷಿಯನ್ ಸರ್ ನೀವು? ಯಾರಿದ್ದೀರಿ? ನೀವಿದ್ದೀರಿ ಲ್ಯಾಬ್ ಟೆಕ್ನಿಷಿಯನ್. ಐಡಿ ಅಲ್ದ ಸರ್ ನಿಮ್ಮದು? ರೂಮಿನಾಗ ಅದ. ಇವ್ರು ಯಾರು ಸರ್? ಸರ್ ಹಿಂಗೆ ಐಡಿ ಅದ ಸರ್ ನಿಮ್ಮದು? ನಿಮ್ದು ಸರ್ ನೀವು ಯಾರಿದ್ದೀರಿ ಸರ್? ಪೇಷಂಟ್ ಅಟೆಂಡರ್ ಇದ್ದೀರಿ? ಕಾರ್ಡ್ ಮಾಡಿಸ್ಕೊಳಕ್ಕೆ ಬಂದಿರಿ. ಮತ್ತು ನೀವು ಯಾರು ಸ್ಟಾಫ್ ಅಂತ ಹೆಂಗೆ ಗೊತ್ತಾಗಬೇಕ್ರಿ ಸರ್? ಹಾಂ ಹಾಂ, ಹೆಂಗೆ ಎಲ್ಲಿ ಯಾರವರು ಸರ್? ಅವರು ಎಲ್ಲಿ? ಬೀದರ್ಕ. ಮತ್ತೀಗ ಟೆಸ್ಟ್ ಯಾರು ಮಾಡ್ತಾರ? ಲ್ಯಾಬ್ ನೀವೇ? ನಿಮ್ಮದು ಭೀ ಲ್ಯಾಬ್ ಟೆಕ್ನಿಷಿಯನ್ ಮುಗ್ದದ್ರಿ? ಮುಗ್ದದ ಸರ್ ಇಲ್ಲಿ? हाँ इधर आओ, मैं दिखाता हूँ.
सीन देखो जी, इधर अंदर दिखाता हूँ मैं तुम्हारे को। हम जैसे इधर आओ, आ देखो। हो सकता है इसको छोड़ देंगे, इसको रखो साथ। पोस्ट एंड के अच्छा बैठ। ये कौन सा रूम है क्या नहीं। प्रिंट अवेलेबल है सिर्फ। हाँ? अभी इनके लिए इनका क्या है? इसका पूरा दे रहे हैं, ये रिपोर्ट दे रहे हैं आप। नहीं क्रीम अवेलेबल नहीं है, मतलब ऐसा परसों फोन आया था इसलिए पूछ रहा हूँ। अब इनको कब देते हैं क्रीम? वो सक्शन करने का है, सक्शन ऑपरेटर्स है वो। तो बुरा है। पहले ऐसी रहती थी, अब उसको यूज ಅದರ ಡ್ಯೂಟಿ ಬರಬರ ಬರಲ್ಲ ನೋಡ್ರ ಅಂದ್ರೆ ಅವ್ರು ಬಿ ಕೊಡ್ರಿ ನೀವು ಕೊಡ್ರಿ ನಿಮ್ಮ ಡ್ಯೂಟಿ ನೀವು ಮಾಡಿ तुम करो तुम्हारा लग रहा है। ನಿಮ್ಮ ಡ್ಯೂಟಿ ನೀವು ಮಾಡಿ ನಿಮಗೆ ಮಾಡ್ಲಕ್ಕ ಹಚ್ಚಾರ ಡ್ಯೂಟಿ ನಿಮ್ಮ ನೀವು ಮಾಡ್ಬೇಕಾಟೆ तो लगा है आपके सूचरिंग ट्रे है, ये सूचरिंग ट्रे है। देखो ये किडनी ट्रे है, ऐसा खुला रहेगा तो इन्फेक्शन नहीं होता, मुँह से तो इन्फेक्शन हो जाता है। चल रहा है आज नहीं कल आना। ಜೆರಾಕ್ಸ್ ಯಾಕೆ ಕೊಡ್ಲತ್ತೀರಮ್ಮ ನೀವು? ನಿಮ್ಗೆ ಯಾರು ಕೊಡು ಅಂತ ಹೇಳ್ಯಾರ ಜೆರಾಕ್ಸ್? ಕೊಡ್ರಿ, ಯಾರು ಕೊಡು ಅಂತ ಹೇಳ್ಯಾರ ನಿಮಗೆ? ಯಾರು ಕೊಡು ಅಂತ ಹೇಳ್ಯಾರ ಅಮ್ಮ? ಎಂದ ರೀ ಜೆರಾಕ್ಸ್ ಯಾರು ಕೊಡು ಅಂತ ಹೇಳ್ಯಾರ ನಿಮ್ಗೆ? ಹೇಳ್ರಿ, ಯಾರು ಹೇಳ್ಯಾರ ನಿಮಗೆ? ಯಾವ ಸರು ಹೇಳ್ರಿ, ನೀವು ಹೇಳಕ್ಕಾರ ಹೇಳ್ರಿ, फोन बोले आपको जरूरत नहीं है। ಹೇಳ್ರಿ ಯಾರು ಕೊಡು ಅಂತ ಹೇಳ್ಯಾರ? ಇದು नाम बोलो। ಇದಕ್ಕಿಂತ ಮುಂಚೆಕ್ಕೆ ಒಂದ್ಸಲ ಬಂದು ಹೇಳಿದೀವಮ್ಮ, ನೆನಪದ ನಿಮಗೆ? ಹಾಂ, ಆಗ ನಿಮಗೆ ಹೇಳಬೇಕಾಗಿತ್ತಲ್ಲ ನೀವು ಅವರಿಗೆ, ಅಂದ್ರೆ ಏನಂದ್ರು ಅವರು? ಹಾಂ, ಈಗ ಹೋದ ಸರ್ತಿ ಬಿ ಜೆರಾಕ್ಸ್ ಕೊಡ್ಬೇಡ್ರಿ ಅಂದ್ರೆ ಸರ್ ಅವ್ರಿಗೆ ಮೇಡಮ್ ಅವರು ಸರ್ ಕೊಡು ಅಂದ್ರೆ ಕೊಡ್ಲತ್ತೀವಿ ಅಂತ ಹೇಳಿದ್ರಿ. ಈಗ ಹೇಳಿದ್ರು ತರ್ಲಕ್ಕೆ ಹೋಗ್ಯಾರ ಅಂತ ಹೇಳತ್ತೀರಿ, ಮತ್ತೆ ಈಗ ವರ್ಷಂಜಾರಿ ತರ್ಲಕ್ಕೆ ಹೋಗ್ತಾರೆ ಅಮ್ಮ. ಹಾಂ, ಇದೇ ಪೇಪರ್ ಕೊಡ್ತಾರಣ್ಣ ಯಾಕೆ ಬಿ ಜೆರಾಕ್ಸಿನ? ಯಾವಾಗ ಬಿನೇ अभी भी ये देते हैं जरूरत आपको। ಇಂಥ ಕೊಡ್ತಾರೆ ಪೇಪರ್ ಅವ್ರಿಗೆ. ये देते हैं कभी भी। ಜರ ನೋಡ್ರಿ ಅಮ್ಮ ಚಿಟ್ಟಿ ಜೆರಾಕ್ಸ ಕೊಡ್ತಾರೆ. ಯಾವ್ದಾರಮ್ಮ ನಿಮ್ಮದು? ಮಗ್ದಳೇನು? अभी भी ಕರೆಕ್ಟ್ ನೋಡ್ಲತ್ತಾರೆ ಇಲ್ಲಿ ನೋಡ್ರಿ, जब भी आते हैं आप ये मिलता है आपको चिट्ठी। ಇಂಥ ಚಿಟ್ಟಿನ ಕೊಡ್ತಾರಲ್ಲ ನೋಡ್ರಿ ಅಮ್ಮ, ಈ ಚಿಟ್ಟಿ ನೋಡ್ರಿ, ಇಂಥವು ಕೊಡ್ತಾರೆ. ಯಾಕೆ ಚಿಟ್ಟಿ ಬಿ ಪಿ ನೋಡ್ಯಾರ ನಿಮಗೆ ಯಾರ? ಯಾಕೆ ಯಾರು ಹಾಕಿರ ಅವ್ರಿಗೆ? आपको हाथ से लिख के अभी जो चिट्ठी लिए वही देते हैं आपको, हाथ से लिख के देते हैं। ओके, ये हाथ से लिख के चिट्ठी देते हैं आपको जरा। आप जितने बार आते हैं मैं यही देते हैं ना उन्हें? जब भी आते हैं
ಅದೇ ಅದೇ ಇವು ಜೆರಾಕ್ಸ್ ಮಾಡಿದ್ಮ್ಯಾಗ ಅವು ಹಾಕಿ ಕೊಡ್ತೀರಿ ಹಿಂಗೆ ಸಂಗಟ ಕರೆಕ್ಟ್ ಅದನ್ನೆಲ್ಲ. सुबह से कितने पेशेंट आए आपके पास? ಏನದ ನಿಮ್ಮ ಹೆಸರು ಅಮ್ಮ? ಏನು ಕೆಲಸ ಮಾಡ್ತೀರಿ ಇಲ್ಲಿ ನೀವು? ಐ ಡಿ ಕಾರ್ಡ್ ಇಲ್ಲದೆ ನಿಮ್ಮದು? ಯಾಕೆ ಕೊಟ್ಟಿಲ್ಲ? ತಿಂಗಳಿಗೆ ಪಗಾರ ಕೊಡ್ಲತ್ತಾರ? ಪಗಾರ ಏನು ಅಕೌಂಟಿಗೆ ಬರ್ತದ ಕೈದಾಗ ಕೊಡ್ತಾರೆ? ಅಕೌಂಟಿಗೆ ಬರ್ತದ. ಮತ್ತು ನಿಮ್ಗೆ ಏನು ಭೀ ಐ ಡಿ ಕಾರ್ಡ್ ಅದು ಏನು ಭೀ ಇರಲ್ಲ ಒಟ್ಟು. ಯಾಕಮ್ಮ ವರ್ಷಾಂಚಾರಿ ಐತೆ ಕೊಡಲ್ರ ಐ ಡಿ ಕಾರ್ಡು? ಮತ್ತು ನೀವು ಯಾರು ಅಂತ ಹೆಂಗೆ ಗೊತ್ತಾಗಬೇಕು? ಈಗ ಪರಣಿ ಅವ್ರಿಗೆ ಬಂದು ಕುಂತು ಕೊಡ್ಬೋದು ಇಲ್ಲಿ ಚಿಟ್ಟಿ. ಹಾಂ ಹಚ್ಚಿರಿ. प्लेट्स भी नहीं है ಹ್ಞೂ वाटर प्यूरिफिकेशन ये आओ कितना अच्छा प्योर है देखो यहाँ पर. यहाँ से बाहर आता है फिर वो बाहर क्या तो दिख रहा छोटी है तो पापा ऐसा रखते. कैसा फाइल मेंटेन कर रहे हैं लोग.